ಪಟ್ಟಣ ತಾಲೂಕಿನ ಬಾಗೂರು ಹೋಬಳಿ ಕೇಂದ್ರದ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಅಧ್ಯಕ್ಷ ಸ್ಥಾನಕ್ಕೆ ಶನಿವಾರ ನಡೆದ ಚುನಾವಣೆಯಲ್ಲಿ ಜೆಡಿಎಸ್ ಬೆಂಬಲಿತ ಮರುವನಹಳ್ಳಿ ಕೃಷ್ಣೇಗೌಡ ಅವಿರೋಧವಾಗಿ ಆಯ್ಕೆಗೊಂಡರು. ಈ ಹಿಂದೆ ಅಧ್ಯಕ್ಷರಾಗಿದ್ದ ಡಿ.ಎನ್. ನಾಗರಾಜ್ ರಾಜೀನಾಮೆ ನೀಡಿದ್ದರಿಂದ ತೆರವಾದ ಸ್ಥಾನಕ್ಕೆ ಚುನಾವಣೆ ನಡೆಯಿತು. ಅಧ್ಯಕ್ಷ ಸ್ಥಾನಕ್ಕೆ ಕೃಷ್ಣೇಗೌಡ ಹೊರತುಪಡಿಸಿ ಬೇರೆ ಯಾವ ಸದಸ್ಯರು ನಾಮಪತ್ರ ಸಲ್ಲಿಸದೆ ಇದ್ದುದರಿಂದ ಅವಿರೋಧ ಆಯ್ಕೆಯನ್ನು ಚುನಾವಣಾಧಿಕಾರಿ ವಿಜಯೇಂದ್ರ ಅವಿರೋಧ ಆಯ್ಕೆಯನ್ನು ಘೋಷಿಸಿದರು. ಅವಿರೋಧವಾಗಿ ಆಯ್ಕೆಗೊಂಡ ನೂತನ ಅಧ್ಯಕ್ಷರಾದ ಮರುವನಹಳ್ಳಿ ಕೃಷ್ಣೇಗೌಡ ಅವರನ್ನು ಶಾಸಕ ಸಿ.ಎನ್. ಬಾಲಕೃಷ್ಣ ಹಾಗೂ ರಾಜ್ಯ ಸಹಕಾರ ಮಹಾಮಂಡಲದ ನಿರ್ದೇಶಕರಾದ ಸಿ.ಎನ್. ಪುಟ್ಟಸ್ವಾಮಿಗೌಡ ಅಭಿನಂದಿಸಿದರು. ಈ ಸಂದರ್ಭದಲ್ಲಿ ಶಾಸಕ ಸಿ.ಎನ್. ಬಾಲಕೃಷ್ಣ ಮಾತನಾಡಿ, ಸಹಕಾರ ಕ್ಷೇತ್ರದಿಂದ ಮಾತ್ರ ರೈತರ ಉಳಿವು ಸಾಧ್ಯ. ಹಾಸನ ಜಿಲ್ಲಾ ಬ್ಯಾಂಕ್ನ ನೆರವಿನಿಂದ ಪ್ರಸ್ತುತ ಕೃಷಿ ಪತ್ತಿನಲ್ಲಿ ಸುಮಾರು 11 ಕೋಟಿಯಷ್ಟು ಶೂನ್ಯ ಬಡ್ಡಿ ರಹಿತ ಸಾಲವನ್ನು ರೈತರಿಗೆ ಕೊಡಲಾಗಿದೆ. 4 ಬಾರಿ ಸಾಲ ಮನ್ನಾ ಯೋಜನೆಯಿಂದ 12 ಕೋಟಿಯಷ್ಟು ಸಾಲ ಮನ್ನಾ ಆಗಿದೆ. ಸಂಘದ ಬೆಳವಣಿಗೆಗೆ ಎಲ್ಲಾ ಸದಸ್ಯರ ಸಹಕಾರ ಮುಖ್ಯವಾಗಿದೆ ಎಂದರು. ರಾಜ್ಯ ಸಹಕಾರ ಮಹಾಮಂಡಲದ ನಿರ್ದೇಶಕ ಸಿ.ಎನ್. ಪುಟ್ಟಸ್ವಾಮಿಗೌಡ ಮಾತನಾಡಿ, ಸಂಘದ ಅಭಿವೃದ್ಧಿ ಕೆಲಸಗಳಿಗೆ ಮಹಾಮಂಡಲದ ವತಿಯಿಂದ ಸದಸ್ಯರ ಮನವಿ ಮೇರೆಗೆ ಮುಂಬರುವ ದಿನಗಳಲ್ಲಿ 5 ಲಕ್ಷ ಅನುದಾನ ಕೊಡುವುದಾಗಿ ಭರವಸೆ ನೀಡಿದರು. ಈ ಸಂದರ್ಭದಲ್ಲಿ ಎಪಿಎಂಸಿ ಮಾಜಿ ಅಧ್ಯಕ್ಷಗಳಾದ ಬಿ.ಎಚ್. ಶಿವಣ್ಣ, ಮೂಡನಹಳ್ಳಿ ಚಂದ್ರೇಗೌಡ, ಬಿ.ಎನ್. ಮಂಜುನಾಥ್, ಸಂಘದ ಉಪಾಧ್ಯಕ್ಷ ಗಂಗಾಧರ್, ಉದ್ಯಮಿಗಳಾದ ಅಣತಿ ಯೋಗೀಶ್, ಬ್ಲೂ ಲೈನ್ ದೇವರಾಜ್, ಪಿ.ಎಸ್. ನವೀನ್, ಸಂಘದ ನಿರ್ದೇಶಕರಾದ ಬಿ.ವಿ. ರಂಗಪ್ಪ, ಬಿ.ವಿ. ಸುರೇಶ್, ಅನ್ನಪೂರ್ಣ, ಚನ್ನಕೇಶವಗೌಡ, ಹರೀಶ್, ಪದ್ಮ, ವಿಜಯ್ ಕುಮಾರ್, ಸಾಗರ್, ಪಿ.ಎಸ್. ರಂಗಪ್ಪ, ಎಚ್.ಡಿ.ಸಿ.ಸಿ ಬ್ಯಾಂಕ್ ಮೇಲ್ವಿಚಾರಕ ಎಸ್.ಕೆ. ಅಭಿಲಾಷ್, ಟಿಎಪಿಎಂಎಸ್ ನಿರ್ದೇಶಕ ತೋಟಿ ನಾಗರಾಜ್, ಮುಖಂಡರಾದ ಮರಗೂರು ಅನಿಲ್, ಕೋಟೆ ಮೋಹನ್, ಕಾಳೇನಹಳ್ಳಿ ಆನಂದ್, ಕುಂಬಾರಹಳ್ಳಿ ರಮೇಶ್, ಬಾಗೂರು ಮನು, ಚಂದ್ರೇಗೌಡ, ಲಕ್ಷ್ಮಣ್, ಮಧು, ಮರವನಹಳ್ಳಿ ಶೇಖರ್, ಮೂಡನಹಳ್ಳಿ ಕೃಷ್ಣೇಗೌಡ, ಎನ್.ಸಿ. ಸತೀಶ್, ಸಂಪತ್ ಕುಮಾರ್, ಕೋಟೆ ಮಂಜಣ್ಣ, ಜೆಡಿಎಸ್ ಯುವ ಮುಖಂಡ ಮರವನಹಳ್ಳಿ ಮನೋಜ್, ಕೃಷಿ ಪತ್ತಿನ ಕಾರ್ಯನಿರ್ವಹಣಾಧಿಕಾರಿ ಡಿ.ಎನ್. ಆನಂದ್, ಸಹಾಯಕ ರಮೇಶ್, ರೇಣುಕಾ ಪ್ರಸನ್ನ, ಗಿರೀಶ್ ಎಂಟಿ ಸೇರಿದಂತೆ ಇತರರು ಹಾಜರಿದ್ದರು. ಮಾಜಿ ರೀ ಅಧ್ಯಕ್ಷರಾಗಿ ಆಯ್ಕೆಯಾಗಿರುವಂಥ ಮಾಜಿ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಹಿರಿಯ ಮುಖಂಡರಾದಂಥ ಮರುವನಹಳ್ಳಿ ಕೃಷ್ಣೇಗೌಡರಿಗೆ ಈ ಹಿಂದೆ ಅಧ್ಯಕ್ಷರಾಗಿ ಸೇವೆಯನ್ನು ಸಲ್ಲಿಸಿ ಈ ಒಂದು ಸಂದರ್ಭದಲ್ಲಿ ಉಪಸ್ಥಿತರಿರುವಂಥ ತಾಲೂಕಿನ ಮುಖಂಡರು, ಈ ಸೊಸೈಟಿ ಮಾಜಿ ಅಧ್ಯಕ್ಷರು ಹಾಗೂ ಅದೇ ರೀತಿ ಟಿ.ಎ.ಪಿ.ಸಿ.ಎಂ.ಎಸ್ ಹಾಗೂ ಎ.ಪಿ.ಎಂ.ಸಿ ಮಾಜಿ ಅಧ್ಯಕ್ಷರಾದಂಥ ಶಿವಣ್ಣ ಅವರೇ ಹಾಗೂ ಎ.ಪಿ.ಎಂ.ಸಿ ಮಾಜಿ ಅಧ್ಯಕ್ಷರು ಮುಖಂಡರಾದಂಥ ಮೂಡನಹಳ್ಳಿ ಚಂದ್ರಣ್ಣರವರೇ, ಟಿ.ಎ.ಪಿ.ಸಿ.ಎಂ.ಎಸ್ನ ಮಾಜಿ ನಿರ್ದೇಶಕರಾದಂಥ ಮನು ಅವರೇ, ಅದೇ ರೀತಿ ಉದ್ಯಮಿಗಳು ನಮ್ಮ ಕೃಷ್ಣೇಗೌಡರ ಸುಪುತ್ರರಾದಂಥ ನಮ್ಮ ದೇವರಾಜ ಹಾಗೂ ಬನ್ನಿ ಯೋಗೀಶನಕರಿಗೆ, ಸದ್ಗುರು ಡೆವಲಪರ್ಸ್ನ ಉದ್ಯಮಿಗಳು, ಸಮಾಜ ಸೇವಕರು, ಮುಖಂಡರಾದಂಥ ನಮ್ಮ ಊರಲ್ಲಿ ಯೋಗೀಶ್ ಅವರೇ, ಮತ್ತೊಬ್ಬರು ತಾಲೂಕಿನ ಮುಖಂಡರು ನಮ್ಮ ಎ.ಪಿ.ಎಂ.ಸಿ ಮಾಜಿ ಅಧ್ಯಕ್ಷರಾದ ಹುಡುಗರು ಮಂಜಣ್ಣ ಅವರೇ, ಹರೀಶ್ ಅವರೇ, ನಮ್ಮ ಸಂಪತ್ ಅವರೇ, ಮಧು ಅವರೇ, ಅದೇ ರೀತಿ ನಮ್ಮ ಮಾಜಿ ಗ್ರಾಮ ಪಂಚಾಯತ್ ಅಧ್ಯಕ್ಷ ಲಕ್ಷ್ಮಣ್ ಅವರೇ, ಕೃಷ್ಣೇಗೌಡರ ಸುಪುತ್ರರಾದಂಥ ನಮ್ಮ ಶೇಖರಣ್ಣರವರೇ ಹಾಗೂ ಸಂಘದ ನಿರ್ದೇಶಕರುಗಳಾದಂಥ ನಮ್ಮ ಮಲ್ಲೇಶ್ ಅವರೇ ಹಾಗೂ ಸಂಘದ ಎಲ್ಲ ಗೌರವಾನ್ವಿತ ಎಲ್ಲ ನಿರ್ದೇಶಕ ಸ್ನೇಹಿತರೆ, ಚಂದ್ರಣ್ಣ, ಅದೇ ಕಾಂತು, ಎಲ್ಲ ನಮ್ಮ ಕಾಳೇಶ್ ಅವರು ಹಾಗೂ ಸ್ಥಳೀಯ ಎಲ್ಲ ಗೌರವಾನ್ವಿತ ನಮ್ಮ ನೆಚ್ಚಿನ ಮುಖಂಡರುಗಳೇ, ಪಕ್ಷದ ಕಾರ್ಯಕರ್ತ ಬಂಧುಗಳೇ, ಅದೇ ರೀತಿ ನಮ್ಮ ಈ ಹಿಂದೆ ಸೊಸೈಟಿ ಅಧ್ಯಕ್ಷರಾಗಿ ಸೇವೆ ಮಾಡಿದಂಥ ನಮ್ಮ ಊರಿನಲ್ಲಿ ಸತೀಶ್, ಕೃಷ್ಣಣ್ಣ, ಶ್ರೀನಿವಾಸ್ ಅವರು, ರಾಮಚಂದ್ರ, ಎಲ್ಲ ಅನೇಕ ಮುಖಂಡರುಗಳಿದ್ದಾರೆ. ಎಲ್ಲರಿಗೂ ಕೂಡ ಧನ್ಯವಾದಗಳನ್ನು ತಿಳಿಸ್ತಾ, ಇವತ್ತು ಬಾಗೂರು ಸೊಸೈಟಿ ಒಂದು ಸ್ವಂತ ಕಟ್ಟಡವನ್ನು ಹೊಂದುವ ಮೂಲಕ ಸುಮಾರು ನಮಗೆ ತಿಳಿದಿರೋ 8 ರಿಂದ 9 ಕೋಟಿ
ಶೇಖುಡ ಬಾ ಬೇಗ. ಒಂದು ಎರಡು ತೆಗೆದುಬಿಡಿ ಪಾಪ ಇದು ಫೇಸ್ ತೆಗೆದುಬಿಡಿ ಹಂಗೆ ಇನ್ನೊಂದು ತೆಗೀರಿ ಬೇರೆ ಒಂದು ಪ್ರಾಥಮಿಕ ಪತ್ತಿನ ಸಹಕಾರ ಸಂಘದ ಅಭಿವೃದ್ಧಿಯ ಬಗ್ಗೆ ಬೆಳವಣಿಗೆ ಬಗ್ಗೆ ವಿಸ್ತಾರವಾಗಿ ಹೇಳಿದೆ. ಈ ಒಂದು ಸೊಸೈಟಿ ಅತ್ಯಂತ ಜನಸ್ನೇಹಿಯಾಗಿ ಕೆಲಸ ಮಾಡಿದ್ದಾರೆ. ಅವರು ಕೂಡ ಸುದೀರ್ಘವಾಗಿ ಈ ಒಂದು ಸೊಸೈಟಿ ಅಧ್ಯಕ್ಷರಾಗಿ ಕೆಲಸ ಮಾಡಿದ್ದಾರೆ. ಅದಕ್ಕಿಂತ ಮುಖ್ಯವಾಗಿ ಅವರು DC ಬ್ಯಾಂಕ್ನ ನಿರ್ದೇಶಕರಾಗಿ ಅಧ್ಯಕ್ಷರಾಗಿ ಈ ಒಂದು ತಾಲೂಕಿನ ಸಹಕಾರಿ ಕ್ಷೇತ್ರದ ಸರ್ವಾಂಗೀಣ ಅಭಿವೃದ್ಧಿಗೆ ಹಗಲು ಇರಲು ಕೆಲಸ ಮಾಡುತ್ತಿದ್ದಾರೆ. ಅದರ ಫಲವಾಗಿ ಇವತ್ತು ಸಹಕಾರ ಕ್ಷೇತ್ರ ನಮ್ಮ ಚನ್ನಪಟ್ಟಣ ತಾಲೂಕಿನಲ್ಲಿ ಇವತ್ತು ಹೆಮ್ಮರವಾಗಿ ಬೆಳೆದು ನಿಂತಿದೆ. ಸುಮಾರು 20-21 ಕೋಟಿಯಷ್ಟು ಈ ಒಂದು ಸೊಸೈಟಿಗೆ ಸಾಲ ಮನ್ನಾ ಮುಖಾಂತರ ಅನುಕೂಲ ಆಗಿದೆ ಅಂದರೆ ಇದು ಎಷ್ಟು ರೈತರ ಪರವಾಗಿದೆ, ಸಹಕಾರಿ ಇದೆ ಅಂತಕ್ಕಂಥದ್ದನ್ನು ನಾನು ಹೇಳಬೇಕಾಗ್ತದೆ. ಈಗ ಶಿವಣ್ಣವರು ಹೇಳಿದ್ರು TAPCMSನಲ್ಲಿ ಈ ಒಂದು ಸ್ವತ್ತು ನಮ್ಮ ಒಂದು ಸ್ವಾಧೀನದಲ್ಲಿತ್ತು, ನಮ್ಮ ಆಸ್ತಿ ಇದು. ಶಿವಣ್ಣವರು ಅನೇಕ ಬಾರಿ ಕೇಳಿಕೊಂಡ್ರು. ಮರಡಿ ರಮೇಶ್ ಅವರು ಆ ಸಂದರ್ಭದಲ್ಲಿ ನನ್ನ ಜೊತೆ ನಿರ್ದೇಶಕರಾಗಿದ್ದು ಆಗಲೂ ಬಾರಿ ಹಣದು ಸುರಿದು ಬಾರು ಚಾಲ ಬಿಡಲು ವಿಕ್ರಮ್ನಂತೆ ಇದನ್ನು ಆಗಲೇಬೇಕು ಅಂತಕ್ಕಂಥ ರೀತಿಯಲ್ಲಿ ಹೋರಾಟ ಮಾಡಿ ಈ ಒಂದು TAPCMSನ ವತಿಯಿಂದ ನಮ್ಮ ಸೊಸೈಟಿಗೆ ಅವರ ಸೊಸೈಟಿ ಬರ್ಸ್ಕೊಳ್ತಕ್ಕಂಥ ಒಂದು ಕೆಲಸವನ್ನು ಮಾಡಿದ್ದು. ಈಗಾಗಲೇ ನಾನು ಒಬ್ಬ ಸಹಕಾರ ಮಹಾಮಂಡಳದ ನಿರ್ದೇಶಕನಾಗಿ ಶಾಸಕರ ಒಂದು ಸೂಚನೆ ಮೇರೆಗೆ ರೇವಣ್ಣರ ಒಂದು ಆಶೀರ್ವಾದದಿಂದ ಸುಮಾರು 4-5 ವರ್ಷಗಳಿಂದ ಕೆಲಸ ಮಾಡ್ತಾ ಇದ್ದಾರೆ. ಈ ಒಂದು ಸಹಕಾರ ರಂಗದ ಈ ಸಹಕಾರ ಸಂಘಗಳಿಗೆ ಕೈಲಾದಷ್ಟು ನಾವು ಒಂದು ದೇಣಿಗೆಯನ್ನು ಕೊಡ್ತಾ ಬಂದಿದ್ದೇನೆ. ನಮ್ಮ ಶಿವಣ್ಣವರು 3-4 ವರ್ಷ ಕೇಳ್ತಾ ಇದ್ದು ನಾನು ನಮ್ಮ ಬಾಗೂರು ಸೊಸೈಟಿ ಆರ್ಥಿಕವಾಗಿ ಸದೃಢವಾಗಿದೆ, ಸ್ಥಿರವಾಗಿದೆ ಅಂತಕ್ಕಂಥದ್ದನ್ನು ಆ ದೃಷ್ಟಿನ ಒಂದು ಸ್ವಲ್ಪ ವಿಳಂಬ ಆಯಿತು. ಈ ಬಾರಿ ಕೇಳಿದರೆ ಅದನ್ನು ಮುಂದಿನ ದಿನಗಳಲ್ಲಿ ಆ ಒಂದು ದೇಣಿಗೆಯನ್ನು ಕೊಡಿಸ್ತಕ್ಕಂಥ ಕೆಲಸವನ್ನು ಈ ಸಂದರ್ಭದಲ್ಲಿ ಮಾಡ್ತೀನಿ ಅಂತ